ಸ್ನೇಹಿತರೆ, ಆನ್‌ಲೈನ್ ತರಗತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಮಗೆ ಫೈನಲ್ ಇಯರ್ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸ್‌ಗೆ 6ನೇ ಸೆಮಿಸ್ಟರಲ್ಲಿ ಇದರಲ್ಲಿ ಮೊದಲನೇ ಅವಧಿನಲ್ಲಿ ಭಾಷೆಯ ಒಂದು ಪೀಠಿಕೆಯ ಅಧ್ಯಾಯ ಇದೆ. ಅದನ್ನ ಚರ್ಚೆ ಮಾಡೋಣ. ಮೊದಲಿಗೆ ಭಾಷೆ ಅಂತಂದ್ರೆ ಏನು? ಭಾಷೆಯ ಸ್ವರೂಪ ಎಂಥದ್ದು? ಇದರ ಕುರಿತಾಗಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ದಿನನಿತ್ಯ ಭಾಷೆಯನ್ನ ಬಳಸ್ತಾ ಇರ್ತೀವಿ. ನಮ್ಮ ಭಾವನೆ ಇರಬಹುದು, ಅನುಭವ ಇರಬಹುದು, ಅನಿಸಿಕೆ ಇರಬಹುದು. ಇವುಗಳನ್ನ ಬೇರೆಯವರಿಗೆ ಸಂವಹನ ಮಾಡೋದಕ್ಕೆ, ತಿಳಿಸೋದಕ್ಕೆ, ಅಭಿವ್ಯಕ್ತಿ ಮಾಡೋದಕ್ಕೆ ನಾವು ಈ ಭಾಷೆಯನ್ನು ಒಂದು ಸಾಧನ ಅನ್ನುವ ಥರ ಬಳಸ್ತಾ ಇದ್ದೀವಿ. ಲೋಕನ ತಿಳ್ಕೊಳ್ಳೋಕಿರಬಹುದು, ಅಥವಾ ನಮ್ಮ ಜ್ಞಾನ ಏನಿದೆ ಅದನ್ನ ದಾಖಲಿಸೋಕಿರ್ಬೋದು. ಇದಕ್ಕೆಲ್ಲ ನಾವು ಭಾಷೆನ ಬಳಸ್ತೀವಿ. ಭಾಷೆ ಅಂದ್ರೆ ಏನು? ಅದೊಂದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಹೇಳ್ತಾರೆ. ಏನಿದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂದ್ರೆ? ನಮಗೆ ಯಾವ ಪದ ಬೇಕೋ ಆ ಪದವನ್ನ ಆಯ್ದ ಧ್ವನಿ ಸಂಯೋಜನೆಯ ಮೂಲಕ ಸೃಷ್ಟಿಸಿಕೊಂಡು ನಾವು ನಮ್ಮದೇ ಆದಂತಹ ಭಾವನೆಗಳನ್ನ, ಅರ್ಥವನ್ನ ಅವುಗಳ ಮೂಲಕ ಹೊರಡಿಸೋದಕ್ಕೆ ಪ್ರಯತ್ನಿಸ್ತೀವಿ. ಹಾಗೆ ಕೆಲವು ಪದಪ್ರಯೋಗಗಳನ್ನ ಮಾಡುವಾಗ ಅದರೊಳಗಡೆ ಒಂದು ಧ್ವನಿ ರಚನೆ, ನಿರ್ದಿಷ್ಟವಾದಂತಹ ಪದರಚನೆ ಮತ್ತು ವಾಕ್ಯ ರಚನೆ, ಹಾಗೆ ಅರ್ಥ ರಚನೆಯ ನಿಯಮಗಳು ಇರ್ತವೆ. ಅಂದ್ರೆ ಮೊದಲನೇದಾಗಿ ಧ್ವನಿ ರಚನೆಯ ನಿಯಮಗಳಿರ್ತವೆ. ಆ ಧ್ವನಿ ರಚನೆಗಳು ಒಟ್ಟುಗೂಡಿ ಪದರಚನೆ ಉಂಟಾಗ್ತದೆ. ಆ ಪದಗಳು ಕೂಡಿ ಒಂದು ವಾಕ್ಯ ಉಂಟಾಗ್ತದೆ. ಹಾಗೆ ಕೆಲವೊಮ್ಮೆ ಅಪೂರ್ಣ ವಾಕ್ಯ ಇರಬಹುದು, ಕೆಲವೊಮ್ಮೆ ಸಂಪೂರ್ಣ ವಾಕ್ಯ ಇರಬಹುದು. ಯಾವುದೇ ರೀತಿಯ ವಾಕ್ಯವನ್ನ ಸೃಷ್ಟಿ ಮಾಡುವುದಕ್ಕೆ ನಿರ್ದಿಷ್ಟವಾದಂತಹ ರೂಢಿಗತವಾದಂತಹ ನಿಯಮಗಳು ಇರ್ತವೆ. ಅಂತಹ ನಿಯಮಬದ್ಧವಾದಂತಹ ಪದ ಸಂಯೋಜನೆಯ ಮೂಲಕ ಸಿದ್ಧಗೊಂಡಂತಹ ಅಭಿವ್ಯಕ್ತಿ ಕ್ರಮ ಏನಿರುತ್ತಲ್ಲ, ಅದನ್ನ ನಾವು ಭಾಷೆ ಅಂತ ಹೇಳಿ ಕರಿತೀವಿ. ನಿಯಮಗಳನ್ನ ಮೀರಿದಾಗ, ಅಂದ್ರೆ ಈ ಭಾಷೆಯ ರಚನೆ ಮತ್ತು ಬಳಕೆ ಇದರ ನಿಯಮವನ್ನ ಮೀರಿದಾಗ ಅರ್ಥ ಆಗದೆ ಹೋಗಬಹುದು. ಭಾಷೆಯನ್ನ ಆಡುವವರಿಗೆ ನಾವು ಏನನ್ನ ಹೇಳಬೇಕು ಅಂತ ಅಂದ್ಕೊಂಡಿರ್ತೇವೋ ಅದನ್ನ ಹೇಳಕ್ಕಾಗದೆ ಇರಬಹುದು. ಕೇಳುವವರಿಗೆ ನಾವು ಏನು ಹೇಳ್ತಾ ಇದ್ದೇವೋ ಅದು ತಲುಪದೇ ಇರಬಹುದು. ಹಾಗಾಗಿ ಕೆಲವು ನಿರ್ದಿಷ್ಟವಾದಂತಹ ನಿಯಮಗಳನ್ನ ಭಾಷೆ ಪಾಲಿಸಲೇಬೇಕಾಗತ್ತೆ. ಪಾಲಿಸಿದಾಗ ಅದಕ್ಕೊಂದು ವ್ಯವಸ್ಥೆ ಅಂತ ಅನ್ನೋದು ಕ್ರಿಯೇಟ್ ಆಗುತ್ತೆ. ಭಾಷೆ ಒಳಗಡೆ ಮಾತು ಮತ್ತು ಸಂಜ್ಞೆ ಅಂತ ಹೇಳಿ ಎರಡು ರೀತಿ ಇರ್ತವೆ. ಅಂದ್ರೆ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಆಂಗಿಕ ಅಭಿನಯ ಇದೆಯಲ್ಲ, ಅದನ್ನ ಮಾಡ್ತಾ ಕೈಬಾಯಿ ಆಡಿಸ್ತಾ ಮಾತಾಡ್ತೀವಿ. ಮೌಖಿಕವಾದಂತಹ ಮತ್ತು ಆಂಗಿಕವಾದಂತಹ ಈ ಎರಡೂ ಅಭಿವ್ಯಕ್ತಿ ಕ್ರಮಗಳನ್ನ ನಾವು ಮಾತಾಡುವಾಗ ಬಳಸ್ತೀವಿ. ಇದನ್ನ ಇಂಗ್ಲಿಷ್ನಲ್ಲಿ ವರ್ಬಲ್ ಅಂಡ್ ನಾನ್ ವರ್ಬಲ್ ಅಂತ ಹೇಳಿ ಕರೀತಾರೆ. ಇವೆರಡೂ ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಹಾಗೆ ಇವನ್ನ ನಾವು ಸ್ವತಂತ್ರವಾಗಿ ಕೂಡ ಬಳಸೋದಕ್ಕೆ ಸಾಧ್ಯ ಇದೆ. ನೋಡಿ ಸ್ನೇಹಿತರೆ, ಭಾಷೆಯ ಒಳಗಡೆ ಆಡು ಮಾತು ಮತ್ತು ಲಿಪಿ ರೂಪ ಅಂತ ಹೇಳಿ ಎರಡು ರೂಪಗಳು ಮುಖ್ಯವಾಗಿ ಇರೋದು ನಮಗೆಲ್ಲ ಗೊತ್ತಿದೆ. ಇವುಗಳನ್ನೇ ನಾವು ಚಾಕ್ಷುಷ ರೂಪ ಮತ್ತು ಶ್ರಾವಣ ರೂಪ, ಅಂದ್ರೆ ಕಿವಿಯಿಂದ ಕೇಳುವುದನ್ನ ಶ್ರಾವಣ ರೂಪ ಅಂತಾನು, ಕಣ್ಣಿಂದ ನೋಡಬಲ್ಲಂತಹ ಲಿಪಿ ರೂಪವನ್ನ ಚಾಕ್ಷುಷ ರೂಪ ಅಂತಾನು ನಾವು ಕರ್ಕೊಳ್ತೀವಿ. ಈ ಲಿಪಿಯ ಸಂಶೋಧನೆ ಇದೆಯಲ್ಲ, ಈ ಲಿಪಿಯ ಸಂಶೋಧನೆ ಭಾಷೆಯನ್ನ ಒಂದು ನಿರ್ದಿಷ್ಟವಾದಂತಹ ಅನುಭವ ಇರಬಹುದು, ಜ್ಞಾನ ಇರಬಹುದು, ವಿಚಾರ ಇರಬಹುದು, ಯಾವುದೇ ರೀತಿಯ ಭಾವನೆಗಳಿರಬಹುದು, ಅವೆಲ್ಲವುಗಳನ್ನ ದಾಖಲಿಸುವುದಕ್ಕೆ,
ಸಂಗ್ರಹಿಸಿ ಇಡುವುದಕ್ಕೆ ಒಂದು ಸಾಧನವಾಗಿ ಭಾಷೆಯನ್ನು ನಾವು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಲಿಪಿಯ ಶೋಧನೆಯಿಂದ ಇದೆಲ್ಲ ಸಾಧ್ಯ ಆಗಿದೆ. ಆಧುನಿಕ ತಂತ್ರಜ್ಞಾನ ಅಂತೂ ನಮಗೆ ಹೊಸ ರೀತಿಯಲ್ಲಿ ಭಾಷೆಯನ್ನು ಬಳಸುವ ಸಾಧ್ಯತೆಗಳನ್ನು ಇವತ್ತು ನಮಗೆ ತೆರೆದಿಟ್ಟಿದೆ. ಕಂಪ್ಯೂಟರ್ನಲ್ಲಂತೂ ಜಾವಾ, ಇಸ್ಕಿ ಈ ಥರದ ಬೇರೆಯ ಭಾಷೆಗಳನ್ನು ನಾವು ಸೃಷ್ಟಿಸ್ಕೊಂಡು ಬಳಸ್ತಾ ಇದ್ದೀವಿ. ಗಣಿತ ಭಾಷೆಗಳನ್ನು ಸೃಷ್ಟಿಸ್ಕೊಂಡು ಬಳಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಭಾಷೆ ಅಂತ ಅನ್ನುವುದು ಒಂದು ಅಧ್ಯಯನ ಶಿಸ್ತಾಗಿ ಇವತ್ತು ನಮ್ಮ ಎದುರುಗಡೆ ಇದೆ. ಭಾಷಾಶಾಸ್ತ್ರ ಅಥವಾ ಭಾಷಾ ವಿಜ್ಞಾನ ಅನ್ನುವಂಥ ಒಂದು ಬೃಹತ್ ಶಾಖೆಯಾಗಿ ಒಂದು ಅಧ್ಯಯನ ಶಿಸ್ತಾಗಿ ಅದು ಇವತ್ತು ನಮ್ಮ ಎದುರುಗಡೆ ಇದೆ. ಭಾಷೆನ ನಾವು ಬಳಸುವಾಗ ಸ್ನೇಹಿತರೆ, ಹಳೆ ಪದಗಳನ್ನು ಅಂದರೆ ಈಗಾಗಲೇ ಬೇರೆಯವರು ಬಳಸಿರುವ ಪದಗಳನ್ನೇ ಮತ್ತೆ ಮತ್ತೆ ನಾವು ಬರವಣಿಗೆಯಲ್ಲಾಗ್ಬೋದು ಅಥವಾ ಮಾತಿನಲ್ಲಾಗ್ಬೋದು ಬಳಸ್ತಾ ಇರ್ತೀವಿ. ಇದನ್ನು ನಾವು ಭಾಷೆಯ ಪುನರಾವರ್ತನೀಯ ಗುಣ ಅಂತ ಕರಿತೀವಿ. ಹಾಗೆ ಹಳೆ ಪದಗಳನ್ನು ನಾವು ಕೆಲವೊಮ್ಮೆ ಹೊಸ ಅರ್ಥದಲ್ಲಿ ಕೂಡ ಬಳಸ್ತಾ ಇರ್ತೀವಿ. ಹಾಗೆ ಹೊಸ ಅರ್ಥದಲ್ಲಿ ಬಳಸುವುದನ್ನು ನಾವು ಬದಲಾವಣೆಯ ಗುಣ ಅಂತ ಕರಿತೀವಿ. ಹಾಗೆಯೇ ಭಾಷೆಯ ಒಳಗಡೆ ನಾವು ಹೊಸ ಹೊಸ ಧ್ವನಿಗಳನ್ನು ಕೆಲವೊಮ್ಮೆ ಅಗತ್ಯಕ್ಕೆ ಅನುಗುಣವಾಗಿ, ಕೆಲವೊಮ್ಮೆ ಅನ್ಯ ಪ್ರಭಾವದ ಕಾರಣಕ್ಕೆ ಸೃಷ್ಟಿಸ್ಕೊಳ್ತೀವಿ. ಹಾಗೆಯೇ ಹೊಸ ಹೊಸ ಪದಗಳನ್ನು, ವಾಕ್ಯ ರಚನೆಯ ಶೈಲಿಗಳನ್ನು ನಾವು ಸೃಷ್ಟಿಸ್ಕೊಂಡು ಬಳಸ್ತೀವಿ. ಇದನ್ನೇ ನಾವು ಭಾಷೆಯ ಉತ್ಪಾದಕ ಗುಣ ಅಂತ ಕರಿತೀವಿ. ಅಂದರೆ ಭಾಷೆಯ ಒಳಗಡೆ ಪುನರಾವರ್ತನೀಯ ಗುಣ, ಬದಲಾವಣೆಯ ಗುಣ ಮತ್ತು ಉತ್ಪಾದಕತೆಯ ಗುಣ, ಹೀಗೆ ಎಲ್ಲ ಬಗೆಯ ಗುಣಗಳು ಇರ್ತವೆ. ಆಮೇಲೆ ನೋಡಿ, ಮನುಷ್ಯ ಭಾಷೆನ ನಿರಂತರವಾಗಿ ಬಳಸ್ತಾ ಇದ್ದರೆ ಅಂಥ ಭಾಷೆನ ನಾವು ಜೀವಂತ ಭಾಷೆ ಅಂತ ಕರಿತೀವಿ. ಯಾರೂ ಬಳಸದೆ ಬಳಕೆ ನಿಂತು ಹೋಗಿರುವಂಥ ಹಲವಾರು ಭಾಷೆಗಳು ನಮ್ಮಲ್ಲಿ ಇದ್ದಾವೆ. ಇವಾಗ ಗ್ರೀಕ್ ಇರ್ಬೋದು, ಲ್ಯಾಟಿನ್ ಇರ್ಬೋದು, ಈ ಥರದ ಭಾಷೆಗಳು, ಅವುಗಳನ್ನೆಲ್ಲ ನಾವು ಮೃತ ಭಾಷೆಗಳು, ಸತ್ತ ಭಾಷೆಗಳು ಅಂತ ಕರಿತೀವಿ. ಹಾಗೆಯೇ ಭಾಷೆಯನ್ನು ನಾವು ಗ್ರಾಂಥಿಕವಾಗಿ ಬಳಸುವಾಗ ಒಂದು ಎಲ್ಲರೂ ಬಳಸಬಹುದಾದಂತಹ ಒಂದು ವರ್ಷನ್, ಒಂದು ರೂಪ ಸಿದ್ಧವಾಗತ್ತೆ. ನಿರಂತರ ಲಿಪಿ ಬಳಕೆಯ ಮೂಲಕ, ಪದಗಳನ್ನು ಬರೆಯುವ ಮೂಲಕ ನಾವು ಗ್ರಂಥಗಳನ್ನು ರಚಿಸ್ತಾ ಒಂದು ಮಾನಕ ಭಾಷೆಯನ್ನು, ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜನ್ನು ನಾವು ಕಟ್ಟಿಕೊಂಡಿರ್ತೀವಿ. ಅದು ಒಂದೇ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಆಗಿಯೂ ಇರಬೇಕಾಗಿಲ್ಲ. ಹಲವು ಬಗೆಯ ಮಾನಕ ಭಾಷೆಗಳು ಒಂದು ಗ್ರಂಥಸ್ಥ ಭಾಷೆಯ ಗ್ರಂಥ ಚರಿತ್ರೆಯ ಒಳಗಡೆ ಇರಬಹುದು. ಹಾಗೆಯೇ ಆಡುಮಾತಿನ ಒಳಗಡೆ ಒಂದೊಂದು ಭಿನ್ನ ಪ್ರದೇಶಗಳಲ್ಲಿಯೂ ಬೇರೆ ಬೇರೆ ರೀತಿಯ ಭಾಷೆಗಳು ಬಳಕೆಯಲ್ಲಿ ಇರ್ತವೆ. ಈಗ ನಾವು ಧಾರವಾಡಕ್ಕೆ ಹೋದರೆ ಅಲ್ಲಿ ಧಾರವಾಡದ ಭಾಷೆ, ಮಂಗಳೂರಿಗೆ ಹೋದರೆ ಮಂಗಳೂರಿನ ಭಾಷೆ, ಬೀದರ್ಗೆ ಹೋದರೆ ಬೀದರಿನ ಭಾಷೆ, ಕೋಲಾರಕ್ಕೆ ಹೋದರೆ, ಮೈಸೂರಿಗೆ ಹೋದರೆ, ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೂ ಹೋದರೆ ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಕನ್ನಡಗಳನ್ನು ನಾವು ಕಾಣಬಹುದು. ಅಂದರೆ ಹೀಗೆ ಪ್ರಾದೇಶಿಕ ಭಾಷೆಗಳ ಒಂದು ಜಗತ್ತು, ಹಾಗೆಯೇ ಮಾನಕ ಭಾಷೆಗಳ ಒಂದು ಜಗತ್ತು, ಹೀಗೆ ಭಾಷೆಯ ಒಳಗಡೆ ಹಲವು ಜಗತ್ತುಗಳು ನಮ್ಮಲ್ಲಿ ಸೃಷ್ಟಿಯಾಗಿದ್ದಾವೆ. ಕನ್ನಡದಲ್ಲಿ ಮಾತ್ರವಲ್ಲ, ಇದು ಎಲ್ಲ ಭಾಷೆಗಳಿಗೂ ನಿಜವಾದಂಥ ಒಂದು ಸಂಗತಿ. ಅಂದರೆ ಎಲ್ಲ ಭಾಷೆಗಳಿಗೂ ಲಿಪಿ ಇದೆ ಅಂತಲ್ಲ. ಹಲವಾರು ಭಾಷೆಗಳಿಗೆ ಲಿಪಿ ಇಲ್ಲ. ಲಿಪಿ ಇರುವಂತಹ ಭಾಷೆಗಳನ್ನು ನಾವು ಲಿಪಿಕ ಭಾಷೆಗಳು ಅಂತ ಕರಿತೀವಿ. ಲಿಪಿ ಇಲ್ಲದೆ ಇರುವಂತಹ ಭಾಷೆಗಳನ್ನು ನಾವು ನಿರ್ಲಿಪಿಕ ಭಾಷೆಗಳು ಅಂಥೇಳಿ ಕರಿತೀವಿ. ಕೆಲವೊಮ್ಮೆ ಪ್ರಾದೇಶಿಕವಾದಂತಹ ಭೇದಗಳು ಏನಿದಾವಲ್ಲ, ಈ ಪ್ರಾದೇಶಿಕವಾದಂತಹ ಭೇದಗಳನ್ನೇ ಉಪಭಾಷೆಗಳು ಅಂತ ಕರೆಯುವುದು ಉಂಟು. ಆದರೆ ಹಾಗೆ ಕರಿಬೇಕಾಗಿಲ್ಲ. ಅಲ್ಲದೆ ಒಂದೇ ಭಾಷೆಯಿಂದ ಕವಲೊಡೆದು ಬೇರೆ ಬೇರೆ ಭಾಷೆಗಳು ಸೃಷ್ಟಿಯಾಗಿರೋದುಂಟು ಕಾಲಕ್ರಮೇಣ. ಅಂಥ ಭಾಷೆಗಳನ್ನು ಕೂಡ ಉಪಭಾಷೆಗಳು ಅಂತ ಕರೆಯುವುದುಂಟು. ಈಗ ನಮ್ಮಲ್ಲಿ ಉದಾಹರಣೆಗೆ ದ್ರಾವಿಡ ಅನ್ನುವ ಒಂದು ಭಾಷೆ ಮೂಲ ದ್ರಾವಿಡದಿಂದ ಸೃಷ್ಟಿಯಾಯಿತು. ಆ ನಂತರದಲ್ಲಿ ಅದು ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಅಂತ ಹೇಳಿ ಭಾರತದಲ್ಲಿ ಮುಖ್ಯವಾದ 3 ಕವಲುಗಳಾಗಿ ಅದು ಒಡೆದುಕೊಳ್ತು ಅಂತ ಹೇಳ್ತಾರೆ. ಹಾಗೆಯೇ ದಕ್ಷಿಣ ದ್ರಾವಿಡ ಅದು ತೆಲುಗು, ತಮಿಳು, ಮಲಯಾಳಮ್ಮು, ಕನ್ನಡ, ಹೀಗೆ ಬೇರೆ ಬೇರೆ ಭಾಷೆಗಳಾಗಿ ಇದು ಕವಲೊಡೀತು. ಸೊ ದ್ರಾವಿಡದ ಉಪಭಾಷೆಗಳಾಗಿ ಈ ಭಾಷೆಗಳನ್ನು ಕೆಲವರು ಭಾವಿಸ್ತಾರೆ. ಆದರೆ
ಯಾವ ಭಾಷೆಯೂ ಉಪ ಅಲ್ಲ, ಯಾವ ಭಾಷೆಯೂ ಪ್ರಧಾನ ಅಲ್ಲ. ಎಲ್ಲ ಭಾಷೆಗಳು ಕೂಡ ಭಾಷೆಗಳೇ, ಸಮಾನವಾದ ಭಾಷೆಗಳೇ. ಕೆಲವೊಮ್ಮೆ ನಾವು ಒಂದೇ ಪ್ರದೇಶದ ಒಳಗಡೆ 2ಕ್ಕಿಂತ ಹೆಚ್ಚು ಭಾಷೆಗಳು ಇರುವುದನ್ನ ಕಾಣ್ತೀವಿ. ಹಾಗೆ ಒಟ್ಟಿಗೆ ಇರುವ ಭಾಷೆಗಳನ್ನು ನಾವು ಒಡನುಡಿಗಳು ಅಥವಾ ಸಹನುಡಿಗಳು ಅಂತ ಕರೀಬಹುದು. ಒಂದು ಭಾಷೆಯಿಂದ ಹಲವು ಭಾಷೆಗಳು ಕವಲೊಡೆದು ಅವು ಸ್ವತಂತ್ರವಾದಂತಹ ಅಸ್ತಿತ್ವವನ್ನು ಪಡ್ಕೊಂಡ್ರೆ ಅಂತಹ ಭಾಷೆಗಳನ್ನು ನಾವು ಒಂದು ಕುಟುಂಬದ ಭಾಷೆಗಳು ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟವಾದಂತಹ ಭಾಷೆಯಿಂದ ಹೀಗೆ ಕವಲೊಡೆದ ಹಲವು ಭಾಷೆಗಳ ಒಟ್ಟು ಗುಂಪನ್ನು ನಾವು ಭಾಷಾ ಕುಟುಂಬ ಅಂತ ಭಾಷಾ ವಿಜ್ಞಾನದಲ್ಲಿ ಕರ್ಕೊಂಡು ಬಂದಿದ್ದೀವಿ. ಈ ನಮ್ಮಲ್ಲಿ ಯಾರು ಬೇಕಾದರೂ ಯಾವ ಭಾಷೆ ಬೇಕಾದರೂ ಎಷ್ಟು ಭಾಷೆ ಬೇಕಾದರೂ ಕಲಿಬಹುದು. ಹಾಗೆ ಕಲಿಯುವುದಕ್ಕೆ ಅವಕಾಶ ಇದೆ. ಒಂದು ವಯಸ್ಸು ದಾಟಿದ ನಂತರದಲ್ಲಿ ಹಾಗೆ ಹಲವಾರು ಭಾಷೆಗಳನ್ನು ಕಲಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಇದೆ. ಹಾಗೆಯೇ ಒಬ್ಬ ಮನುಷ್ಯನಿಗೆ ಎಷ್ಟು ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಇದೆ ಅನ್ನುವ ಬಗ್ಗೆ ಕೂಡ ನಮ್ಮಲ್ಲಿ ಹಲವು ರೀತಿಯ ನಂಬಿಕೆಗಳು ಇದ್ದಾವೆ. ಕೆಲವರು 10, 15, 20, 25 ಭಾಷೆಗಳನ್ನು ಕಲಿತು ಆಡಬಲ್ಲರು, ಬಳಸಬಲ್ಲರು ಅನ್ನುವ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಆದರೆ ಸಹಜವಾಗಿ ಒಬ್ಬ ಮನುಷ್ಯ 3-4 ಭಾಷೆಗಳನ್ನು ಕಲಿಯಬಲ್ಲ ಅನ್ನುವುದು ಒಂದು ಸಾರ್ವತ್ರಿಕವಾದಂತಹ ವಿಚಾರ. ಅಂದರೆ ನಾವು ಹುಟ್ಟುತ್ತಾ ಬೆಳೆಯುವಾಗ ಯಾವ ಪ್ರದೇಶದಲ್ಲಿ ಹುಟ್ಟುತ್ತೀವೋ, ಯಾವ ಭಾಷೆಯ ಸಂಪರ್ಕಕ್ಕೆ ಬರ್ತೀವೋ ಆ ಭಾಷೆಯನ್ನು ಕಲಿತ್ಕೊಳ್ತೀವಿ. ಹಾಗೆ ಯಾವುದೇ ಭಾಷೆಯನ್ನು ಬೇಕಾದರೂ ಕಲಿತುಕೊಳ್ಳಬಹುದಾದಂತಹ ಒಂದು ಅಂತಸ್ಥ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಜೈವಿಕವಾಗಿ ಇರ್ತದೆ. ಅದು ಗಳಿಸಿಕೊಂಡಂತಹ ಕೌಶಲ್ಯ ಆಗಿರದೆ ಜನ್ಮತಃ ಬಂದಿರುವಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ. ಇಂತಹ ಅಂತಸ್ಥ ಸಾಮರ್ಥ್ಯ ಏನಿದೆಯಲ್ಲ, ಈ ಭಾಷಾ ಸಾಮರ್ಥ್ಯವನ್ನೇ ನೋಮ್ ಚಾಮ್ಸ್ಕಿ ಅನ್ನುವ ಭಾಷಾ ವಿಜ್ಞಾನಿ ಯೂನಿವರ್ಸಲ್ ಗ್ರಾಮರ್, ವಿಶ್ವಾತ್ಮಕ ಭಾಷೆ ಅಂಥೇಳಿ ಕರೀತಾನೆ. ನೋಡಿ ಸ್ನೇಹಿತರೆ, ನಾವು ಭಾಷೆಯ ಬಗೆಗೆ, ಅದರ ಸ್ವರೂಪದ ಬಗೆಗೆ ಕೆಲವು ವಿಚಾರಗಳನ್ನು ಇದುವರೆಗೆ ತಿಳ್ಕೊಂಡ್ವಿ. ಇನ್ಮುಂದೆ ನಾವು ನಿಮ್ಮ ಟೆಕ್ಸ್ಟ್ನಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನು ಕೆಲವು ಅಭ್ಯಾಸದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳನ್ನ ಚರ್ಚೆಗೆ ತಗೊಳ್ಳೋಣ. ಆಡುಮಾತು ಅಂದರೆ ಆಡುಮಾತು ಅಂದರೆ ಏನು ಅನ್ನುವ ಒಂದು ಪ್ರಶ್ನೆ ಇದೆ. ನಮ್ಮ ಚರ್ಚೆಗೋಸ್ಕರ ಒಂದು 12 ಪ್ರಶ್ನೆಗಳನ್ನ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಆಡುಮಾತು ಅಂದರೆ ಏನು ಅನ್ನೋದು ಮೊದಲನೆಯ ಪ್ರಶ್ನೆ. ಈಗಾಗಲೇ ನಾವು ಇದ್ರ ಬಗ್ಗೆ ಸ್ವಲ್ಪ ಒಂಚೂರು ಪ್ರಸ್ತಾಪ ಮಾಡಿದ್ದೀವಿ. ಮೌಖಿಕವಾಗಿ ನಾವು ಆಡುವ ಮಾತನ್ನ ನಾವು ಆಡುಮಾತು ಅಥವಾ ಆಡು ಭಾಷೆ ಅಂತ ಕರಿತೀವಿ. ಇದೇನು ನಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಅಲ್ಲ, ಗೊತ್ತಿರೋ ಸಂಗತಿಯೇ. ಆದರೆ ಅದನ್ನು ನಾವು ಸ್ಪಷ್ಟವಾಗಿ, ಖಚಿತವಾಗಿ ಅಭಿವ್ಯಕ್ತಿ ಮಾಡೋದನ್ನು ಕೂಡ ಕಲಿಬೇಕು. ವ್ಯಾಖ್ಯಾನ ಮಾಡೋದನ್ನು ಕೂಡ, ನಿರ್ವಚನ ಮಾಡೋದನ್ನು ಕೂಡ ಕಲಿಬೇಕು. ಹಾಗಾಗಿ ಇವೆಲ್ಲ ಅಭ್ಯಾಸಕ್ಕೆ ಸಣ್ಣ ಪುಟ್ಟ ಕ್ವೆಶ್ಚನ್ಸ್ ಇಲ್ಲಿ ಇದ್ದಾವೆ. ಮುಂದಿನ ಪ್ರಶ್ನೆ, ಗ್ರಾಂಥಿಕ ಭಾಷೆಯ ಸ್ವರೂಪವೇನು? ನೋಡಿ, ಗ್ರಾಂಥಿಕ ಭಾಷೆ ಗ್ರಂಥಗಳಲ್ಲಿ ಇರುವ ಭಾಷೆ, ಲಿಪಿ ರೂಪದಲ್ಲಿ ಇರುವ ಭಾಷೆ. ಆಡುಮಾತು ಬರಹವಾಗಿ ಮೂಡಿದರೆ ಅದು ಗ್ರಂಥ ಭಾಷೆ. ಆ ಕ್ಷಣಕ್ಕೆ ನಾವು ಮಾತಾಡಿದಾಗ ಮಾತು ಇಲ್ವಾಗ್ಬಿಡುತ್ತೆ. ಆದರೆ ಅದನ್ನು ದಾಖಲಿಸಬೇಕು ಅಂತಾನೆ ಮನುಷ್ಯ ಅಕ್ಷರಗಳನ್ನ ಕಂಡುಕೊಂಡಿದ್ದಾನೆ. ಸೊ ಈ ಬರಹ ರೂಪದ ಒಳಗಡೆ ಅನುಭವವನ್ನು ವ್ಯಕ್ತ ಮಾಡುವುದು ಅಂದರೆ ಒಂದು ರೀತಿಯಲ್ಲಿ ಅದನ್ನು ಶಾಶ್ವತಗೊಳಿಸುವುದು. ಆ ಅಕ್ಷರ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಆ ಅನುಭವ ಇರ್ತದೆ. ಅದನ್ನು ಓದುವವರೆಲ್ಲರೂ ಅಥವಾ ಓದಿದವರ ಮಾತನ್ನು ಕೇಳುವವರೆಲ್ಲರೂ ಅದರ ಅನುಭವವನ್ನು ತಕ್ಕ ಮಟ್ಟಿಗೆ ಅವರವರ ಸಾಮರ್ಥ್ಯಾನುಸಾರ, ಅವರವರ ಗ್ರಹಿಕೆಯ ಅನುಸಾರ ಪಡಿಬಲ್ಲರು ಅಂತ. ಅಂದರೆ ನಾವು ಕೆಲವೊಮ್ಮೆ ಧ್ವನಿಗಳ
ಸಂಯೋಜನೆಯಿಂದ ಪದಗಳನ್ನ, ಪದಗಳ ಸಂಯೋಜನೆಯಿಂದ ವಾಕ್ಯಗಳನ್ನ, ಹಾಗೆ ಪದ ಪ್ರಯೋಗದ ಮೂಲಕ ಅರ್ಥಭಾವಗಳ ಅಭಿವ್ಯಕ್ತಿಯನ್ನ ಸಾಧಿಸ್ತೀವಿ. ಹೀಗೆ ಸಾಧಿಸುವುದಕ್ಕೆ ಕೆಲವು ನಿಯಮಗಳ ಒಂದು ಮೊತ್ತ ಕಾರಣ ಆಗಿರುತ್ತೆ. ಅಂಥ ನಿಯಮಗಳನ್ನ ಬಳಸಿ ನಾವು ಅಕ್ಷರದ ಮೂಲಕ ಭಾಷೆಯನ್ನ ಮೂಡಿಸ್ತೀವಿ, ಕಟ್ತೀವಿ. ಹಾಗೆ ಕಟ್ಟಿ ಬರೆದಿಟ್ಟಂತಹ ಗ್ರಂಥಗಳಲ್ಲಿ ಇರೋ ಭಾಷೆಯನ್ನ ನಾವು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ಕನ್ನಡದ ಗ್ರಂಥಸ್ಥ ಭಾಷೆಯ ಚರಿತ್ರೆಯನ್ನ ನಾವು ಪೂರ್ವದ ಹಳಗನ್ನಡ, ನಡುಗನ್ನಡ, ಹಳಗನ್ನಡ, ಹೊಸಗನ್ನಡ ಹೀಗೆ 4 ರೀತಿಯಲ್ಲಿ ಗುರುತಿಸ್ಕೊಂಡಿದ್ದೀವಿ. ಹಾಗೆ ಗೆರೆ ಕೊರೆದ ಹಾಗೆ ಈ ರೂಪಗಳಿಗೆ ಚಾರಿತ್ರಿಕವಾಗಿ ಕಾಲವನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಗ್ರಂಥಗಳಲ್ಲಿ ಒಂಚೂರು ಅಂದಾಜು ಈ ರೀತಿಯ ಲಕ್ಷಣಗಳು ಇರುವಂತಹ ಭಾಷೆಗಳು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಅಲ್ಲ, ನಮ್ಮ ಗ್ರಂಥ ಚರಿತ್ರೆಯನ್ನ, ಸಾಹಿತ್ಯ ಚರಿತ್ರೆಯನ್ನ ಗಮನಿಸಿದ್ರೆ ಈ ಬೇರೆ ಬೇರೆ ಚಾರಿತ್ರಿಕವಾದಂತಹ ರೂಪಗಳೇನು ನಾವು ಗುರುತಿಸ್ಕೊಂಡಿದ್ದೀವಲ್ಲ, ಇವಲ್ಲದೆ ಪ್ರಾದೇಶಿಕವಾದಂತಹ ಭಾಷೆಯ ಬಳಕೆಯನ್ನು ಕೂಡ ನಾವು ಕಾಣಬಹುದು. ಅವುಗಳನ್ನು ಕೂಡ ನಾವು ಗುರುತಿಸ್ಕೊಳ್ಬಹುದು. ಎಷ್ಟೋ ತತ್ವಪದಗಳನ್ನ, ದಾಸರ ಪದಗಳನ್ನ, ವಚನಗಳನ್ನ, ಸೋಬಾನೆ ಹಾಡುಗಳನ್ನ, ಜನಪದ ಸಾಹಿತ್ಯದ ಅನೇಕ ರೂಪಗಳನ್ನ ನೋಡಿದ್ರೆ ಆ ಆಡು ಮಾತಿನ ಬಳಕೆ ಸಾಹಿತ್ಯದ ಒಳಗಡೆ ಹೇಗೆ ಆಗಿದೆ ಮತ್ತು ನಾವು ಮುದ್ರಿಸಿಕೊಂಡಂತಹ ಪುಸ್ತಕಗಳಲ್ಲಿ ಆ ಆಡು ಮಾತು ಹೇಗೆ ಬಳಕೆಯಾಗಿದೆ ಅನ್ನುವುದನ್ನ ನೋಡಬಹುದು. ಹಾಗಾದ್ರೆ ಗ್ರಂಥಸ್ಥ ಭಾಷೆ ಅಂತ ಅನ್ನುವುದಕ್ಕೆ ಒಂದು ನಿರ್ದಿಷ್ಟವಾದಂತಹ ರೂಪ ಇದೆಯಾ ಅಂದ್ರೆ ಇಲ್ಲ. ಹಲವು ಬಗೆಯ ಭಾಷೆಗಳು, ಅದು ಹಲವು ಬಗೆಯ ಮಾನಕ ಭಾಷೆಗಳು ಇರಬಹುದು, ಹಲವು ಬಗೆಯ ಬರಹದ ರೂಪಗಳು ಇರಬಹುದು, ಹಲವು ಬಗೆಯ ಆಡು ಮಾತಿನ ರೂಪಗಳು ಇರಬಹುದು. ಅವೆಲ್ಲವೂ ನಮ್ಮ ಗ್ರಂಥಗಳಲ್ಲಿ ಬಳಕೆಯಾಗಿದ್ದಾವೆ. ಆ ದೃಷ್ಟಿಯಿಂದ ಹೇಳುವುದಾದರೆ ಒಂದು ಗ್ರಂಥಸ್ಥ ಭಾಷೆ ಎನ್ನುವುದು ನಮ್ಮಲ್ಲಿ ಇಲ್ಲ. ಇದು ಬರಹ ಇರುವ, ಲಿಪಿ ಇರುವ ಎಲ್ಲ ಗ್ರಂಥಸ್ಥ ಭಾಷೆಗಳು ಏನಿದ್ದಾವೆ ಈ ಎಲ್ಲ ಭಾಷೆಗಳಿಗೂ ಅನ್ವಯಿಸುವಂತಹ ಮಾತಿದು. ಅಂದ್ರೆ ಹಲವು ಬಗೆಯ ಭಾಷಾ ರೂಪಗಳು ಗ್ರಂಥಸ್ಥ ಭಾಷೆಯ ಒಳಗಡೆ ಬಳಕೆಯಾಗಿರೋದನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಶುದ್ಧ ಭಾಷೆ ಅನ್ನುವುದೊಂದು ಇದೆಯೇ ಅಂತ. ಶುದ್ಧ ಭಾಷೆ ಅಂತ ಇಲ್ಲ. ಭಾಷೆಯ ಒಳಗಡೆ ಶುದ್ಧತೆ ಅಶುದ್ಧತೆ ಅನ್ನುವುದು ಇರುವುದಿಲ್ಲ. ಶ್ಲೀಲ ಅಶ್ಲೀಲ ಅನ್ನುವುದು ಇರುವುದಿಲ್ಲ. ಅದು ನಮ್ಮ ಭಾವನೆ, ನಮ್ಮ ಕಲ್ಪನೆ. ಕೆಲವೊಮ್ಮೆ ವ್ಯಾಕರಣಬದ್ಧವಾಗಿ ಮಾತಾಡದೇ ಇರುವವರನ್ನ ಅವರು ಅಶುದ್ಧ ಭಾಷೆಯನ್ನ ಬಳಸ್ತಾರೆ ಅಂತ ದೂರುವುದುಂಟು. ಕೆಲವೊಮ್ಮೆ ಮಿಸ್ಟೇಕ್ಸ್ ಮಾಡುವವರನ್ನ, ಕೆಲವು ಭಾಷಿಕ ನಿಯಮಗಳು ಏನಿರ್ತವೆ ಆ ನಿಯಮಗಳನ್ನ ಮೀರುವವರನ್ನ ಅವರು ಅಶುದ್ಧ ಭಾಷೆ ಮಾತಾಡ್ತಾರೆ ಅಂತ ಅನ್ನುವುದುಂಟು. ಇನ್ನೂ ಕೆಲವೊಮ್ಮೆ ಏನ್ ಗೊತ್ತಾ, ಗ್ರಾಮ್ಯ ಭಾಷೆ ಮಾತನಾಡುವವರನ್ನು ಅಶುದ್ಧ ಭಾಷೆ ಮಾತನಾಡುವವರು ಅಂತ ಆರೋಪ ಮಾಡುವುದುಂಟು. ಇವೆಲ್ಲ ತಪ್ಪು ಗ್ರಹಿಕೆಗಳು. ಭಾಷೆ ಒಳಗಡೆ ಹಾಗೆ ಮಡಿ ಮೈಲಿಗೆ ಅನ್ನುವುದಿಲ್ಲ, ಹಾಗೆ ಶುದ್ಧ ಅಶುದ್ಧ ಅನ್ನುವುದಿಲ್ಲ. ಸಮಾಜದಲ್ಲಿರುವಂತಹ ಈ ಶುದ್ಧ ಅಶುದ್ಧ ಮಡಿ ಮೈಲಿಗೆಯ ಕಲ್ಪನೆಯನ್ನೇ ಭಾಷೆ ಒಳಗೂ ಕೂಡ ತರುವುದುಂಟು. ವಿಶೇಷವಾಗಿ ಉಚ್ಚಾರ ಮಾಡುವಾಗ ಮಹಾಪ್ರಾಣಗಳನ್ನು ಉಚ್ಚಾರ ಮಾಡದೇ ಇದ್ರೆ, ಒತ್ತಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡದೇ ಇದ್ರೆ, ಸಂಯುಕ್ತಾಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡದೇ ಇದ್ರೆ, ಅಕಾರ ಹಕಾರ ಇವುಗಳ ನಡುವೆ ಏನು ಭಿನ್ನತೆ ಇರುತ್ತೆ ಅದನ್ನು ಸರಿಯಾಗಿ ಉಚ್ಚಾರ ಮಾಡದೇ ಇದ್ರೆ ಮಾತಾಡುವಾಗ, ಮತ್ತು ಕೆಲವೊಮ್ಮೆ ಬರೆಯುವಾಗ ತಪ್ಪಾಗಿ ಬರಿತಾ ಇದ್ರೆ, ಅದಕ್ಕೆ ಅದರದೇ ಆದಂತಹ ಸೋಷಿಯೋ ಕಲ್ಚರಲ್, ಸಮಾಜೋ ಸಾಂಸ್ಕೃತಿಕವಾದಂತಹ ಕಾರಣಗಳು ಇರ್ತವೆ. ಜೈವಿಕವಾದಂತಹ, ಮಾನಸಿಕವಾದಂತಹ, ಕೆಲವೊಮ್ಮೆ ಜನಾಂಗೀಯವಾದಂತಹ ಕಾರಣಗಳು, ಲಿಂಗೀಯವಾದಂತಹ ಕಾರಣಗಳು ಕೂಡ, ಪ್ರಾದೇಶಿಕವಾದಂತಹ ಕಾರಣಗಳು ಮತ್ತು ಕೌಟುಂಬಿಕವಾದಂತಹ ಕಾರಣಗಳು ಕೂಡ ಇರಬಹುದು. ಆದರೆ ಅವುಗಳನ್ನು ನಾವು ಇದು ಶುದ್ಧ ಇದು ಅಶುದ್ಧ ಅಂತ ಹೇಳುವುದಕ್ಕೆ
ಆಗುವುದಿಲ್ಲ. ಕೆಲವು ಕಾಮನ್ ಎರರ್ ಪ್ಯಾಟರ್ನ್ಸ್ ಇರ್ತವೆ ಭಾಷೆಯ ಬರಹ ಮತ್ತು ಮಾತು ಎರಡೂ ರೂಪಗಳಲ್ಲಿ. ಆ ಕಾಮನ್ ಎರರ್ ಪ್ಯಾಟರ್ನ್ಸ್ ಅಂದರೆ ಸಾಮಾನ್ಯವಾದಂತಹ ದೋಷಗಳು, ಸಾಮಾನ್ಯವಾದಂತಹ ತಪ್ಪುಗಳು ಏನಿರ್ತವೆ ಅವುಗಳನ್ನು ನಾವು ಮಿಸ್ಟೇಕ್ಸ್ ಅಂತಾನೆ, ದೋಷಗಳು ಅಂತಾನೆ, ಎರರ್ಸ್ ಅಂತಾನೆ ಕರಿಬೇಕೆ ವಿನಃ ಅವುಗಳನ್ನ ಅಶುದ್ಧತೆ ಅಂತ ಕರೆಯೋದು ತಕ್ಕದ್ದಲ್ಲ. ಓಕೆ, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 4ನೆಯ ಪ್ರಶ್ನೆ, ಮನೆ ಮಾತು ಅಂದ್ರೆ ಏನು ಅಂತ. ಮನೆಯ ಸದಸ್ಯರೆಲ್ಲರೂ ಆಡುವ ಮಾತು ಮನೆ ಮಾತು. ನಾವು ಕೆಲವು ಸಾರಿ ಸಮಾಜದಲ್ಲಿ ಹೊರಗಡೆ ಜನ ಬೇರೆ ಭಾಷೆಯನ್ನ ಮಾತನಾಡುವಾಗ ಅವ್ರ ಭಾಷೆಯನ್ನ ಬಳಸ್ತೀವಿ. ಮನೆಯಲ್ಲಿ ನಾವು ನಮ್ಮದೇ ಭಾಷೆಯನ್ನ ಬಳಸ್ತೀವಿ. ಸೊ ಮನೆ ಭಾಷೆನೂ ಬೇರೆ ಆಗಿರ್ಬೋದು, ಹೊರಗಿನ ಭಾಷೆನೂ ಬೇರೆ ಆಗಿರ್ಬೋದು. ಹಾಗಿರುವಾಗ ನಾವು ಮನೆ ಭಾಷೆ ಅನ್ನುವುದನ್ನ ಮಾತೃಭಾಷೆ ಅನ್ನುವ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಕೆಲವೊಮ್ಮೆ ಮನೆಯಲ್ಲಿ ಅದು ದ್ವಿಭಾಷಿಕವಾದಂತಹ ಪ್ರದೇಶ ಇರಬಹುದು, ಬಹುಭಾಷಿಕವಾದಂತಹ ಪ್ರದೇಶ ಇರಬಹುದು. ಅಂಥ ಪ್ರದೇಶಗಳಲ್ಲಿ ಸಹಜವಾಗಿ ಹೊರಗೆ ಮತ್ತು ಮನೆಯ ಒಳಗೆ ಎರಡೂ ಕಡೆ ಎರಡೆರಡು ಮೂರು ಭಾಷೆಗಳನ್ನ ಬಳಸುವುದುಂಟು ಜನ. ಅಂಥ ಕಡೆ ಮನೆ ಭಾಷೆ ಅಂತ ಅನ್ನುವುದು ಒಂದು ಆಗಿರುವುದಿಲ್ಲ. ಮನೆ ಭಾಷೆ 2-3 ಕೂಡ ಆಗಿರಬಹುದು. ಮುಂದಿನ ಪ್ರಶ್ನೆ, ಮಾತೃಭಾಷೆ ಅಂದ್ರೆ ಏನು ಅನ್ನೋ ಥರದ್ದಿದೆ. ಮಾತೃಭಾಷೆ ಮತ್ತು ಮನೆ ಭಾಷೆ ಎರಡು ಒಂದೇ. ನಾವು ಮನೆಯಲ್ಲಿ ಬಳಸುವ ಭಾಷೆಯೇ ಮಾತೃಭಾಷೆ. ಮಾತೃಭಾಷೆ ಅಂದ್ರೆ ತಾಯಿ ಬಳಸುವ ಭಾಷೆ ಅಂತ ಅಲ್ಲ. ಮನೆಯ ಎಲ್ಲ ಸದಸ್ಯರು ಬಳಸುವ ಭಾಷೆಯೇ ಮನೆ ಭಾಷೆ, ಮನೆಯ ಎಲ್ಲ ಸದಸ್ಯರು ಬಳಸುವ ಭಾಷೆಯೇ ಮಾತೃಭಾಷೆ. ಪಿತೃಭಾಷೆ, ಭ್ರಾತೃಭಾಷೆ ಆ ಥರದ್ದೆಲ್ಲ ಇಲ್ಲ. ಮಾತೃಭಾಷೆ ಅಂದ್ರೆ ಮನೆಯಲ್ಲಿ ಬಳಸುವ ಭಾಷೆ. ಅಗೇನ್, ಮನೆಯಲ್ಲಿ ಎರಡೆರಡು ಮೂರು ಭಾಷೆಗಳನ್ನು ನಾವು ಬಳಸ್ತಾ ಇದ್ರೆ ಅವೆಲ್ಲವೂ ಮಾತೃಭಾಷೆಗಳೇ. ಮಾತೃಭಾಷೆ ಅನ್ನೋದು ಕೂಡ ಒಂದಲ್ಲ. ಮುಂದೆ ಇನ್ನೊಂದು ಪ್ರಶ್ನೆ ಇದೆ, ಎರಡು ನಾಲಿಗೆಯವನು ಅಂದ್ರೆ ಏನು? ಡಬಲ್ ಸ್ಪೀಕ್. ಎರಡು ನಾಲಿಗೆಯವನು ಅಂದ್ರೆ ಸುಳ್ಳು ಹೇಳುವವನು ಅಥವಾ ಸತ್ಯವನ್ನ ಮರೆಮಾಚುವವನು ಅಂತ. ಮುಂದೆ ಇದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಶ್ನೆ ಇದೆ. ನನಗಿರುವುದು ಒಂದೇ ನಾಲಿಗೆ, ಈ ನುಡಿಗಟ್ಟನ್ನು ವಿವರಿಸಿ ಅನ್ನುವ ಪ್ರಶ್ನೆ ಇದೆ. ಅಂದ್ರೆ ಒಂದೇ ನಾಲಿಗೆ ಅನ್ನುವ ಈ ನುಡಿಗಟ್ಟಿದೆಯಲ್ಲ, ಇದು ನಾನು ಆಡಿದ ಮಾತನ್ನ ನಾನು ಬದಲಾಯಿಸುವುದಿಲ್ಲ ಅನ್ನೋ ಅರ್ಥವನ್ನ ಕೊಡುವಂತಹ ಮಾತು. ಕೆಲವೊಮ್ಮೆ ನಾವು ಮಾತಾಡಿದಾಗ ಅದು ಗಾಳಿನಲ್ಲಿ ಹೊಟ್ಟೋಗುತ್ತೆ, ದಾಖಲಾಗುವುದಿಲ್ಲ. ನಮ್ಮ ಮನಸ್ಸಿನ ಒಳಗಡೆ ಕೆಲವೊಮ್ಮೆ ಕಟುವಾದ ಮಾತುಗಳು ದಾಖಲಾಗ್ತವೆ, ನೆನಪಲ್ಲಿ ಉಳಿತವೆ. ಆದರೆ ಮಾತಾಡುವಾಗ ಕೆಲವೊಮ್ಮೆ ಗಾಳಿಲಿ ಹೊಟ್ಟೋಗುತ್ತೆ ಮಾತು. ಅವಾಗ ನಾನು ಈ ಮಾತು ಆಡೇ ಇಲ್ಲ ಅಂತ ಯಾರಾದರೂ ವಾದಿಸ್ಬೋದು, ನಿರಾಕರಿಸ್ಬೋದು. ಹಿಂಗೆ ಮಾತು ಬದಲಾಯಿಸುವಂಥದ್ದು, ಮಾತಿಗೆ ತಪ್ಪೋ ಅಂಥದ್ದು ಏನು ವರ್ತನೆ ಇರುತ್ತಲ್ಲ, ಇಂಥ ವರ್ತನೆಯನ್ನ ನಮ್ಮಲ್ಲಿ ನಿಷೇಧಿತ ವರ್ತನೆ ಅಂತ ಕರೀತಾರೆ. ಇಂಥದ್ದನ್ನು ವಿರೋಧಿಸೋ ರೀತಿನಲ್ಲಿ ನನಗಿರೋದು ಒಂದೇ ನಾಲಿಗೆ ಅನ್ನೋ ಥರದ ನುಡಿಗಟ್ಟನ್ನು ಬಳಸೋದು ಉಂಟು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಇದೆ, ಭಾಷೆ ಕೊಡುವುದು ಅಂದ್ರೆ ಏನು? ಭಾಷೆ ಕೊಡೋದು ಅಂತಂದ್ರೆ ಮಾತು ಕೊಡೋದು, ವಚನ ಕೊಡೋದು, ವಾಗ್ದಾನ ಕೊಡೋದು. ಬಹುಶಃ ಮುಂಚೆ ಆಡಿದ ಮಾತನ್ನ ಜನ ಮೀರ್ತಾ ಇದ್ರು ಅಂತ ಕಾಣುತ್ತೆ. ಅದಕ್ಕೆ ಭಾಷೆ ಕೊಡೋದು ಅನ್ನೋ ಒಂದು ಪ್ರಯೋಗ ಚಾಲ್ತಿಗೆ ಬಂದಿರಬಹುದು. ಆಮೇಲೆ ಅಕ್ಷರ ಬಂದ ಮೇಲೆ ಬರೆದು ಕೊಡೋದು, ನಾನೇ ನಿನಗೆ ಬರ್ಕೊಟ್ಟಿದ್ದೀನಾ? ಮಾತು ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳ್ಕೊಂಡು ಅಕ್ಷರವೇ ಮುಖ್ಯ ನೆಲೆಗೆ ಬಂದು ನಿಲ್ಲುವಂಥ ಒಂದು ಸ್ಥಿತಿಗೆ ಆನಂತರದಲ್ಲಿ ಸಮಾಜ ಬಂದಿರಬಹುದು. ಸೊ ಅವಾಗ ಮಾತು ಕೊಡೋದು, ಭಾಷೆ ಕೊಡೋದು ಅನ್ನೋದು ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿರಬಹುದು. ಆಡದ ಮಾತು ಮೀರಿದ ಹಾಗೆ ನಡ್ಕೊಳ್ಳೋದೇ ಭಾಷೆ ಕೊಡೋದು. ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಭಾಷೆ ಎನ್ನುವುದು ದೈವ ಸೃಷ್ಟಿಯೇ?
ಖಂಡಿತವಾಗಿಯೂ ಅಲ್ಲ. ಅದು ಮನುಷ್ಯನ ಆವಿಷ್ಕಾರ. ಸಾವಿರಾರು ವರ್ಷಗಳ ನಿರಂತರವಾದ ಪರಿಶ್ರಮದಿಂದ, ಸಂಘರ್ಷದಿಂದ ಮನುಷ್ಯ ಭಾಷೆಯನ್ನು ರೂಪಿಸ್ಕೊಂಡಿದ್ದಾನೆ. ಈ ಭಾಷೆಯನ್ನು ರೂಪಿಸುವ ಕೆಲಸ ಇದು ಮುಗಿದು ಹೋಗಿರುವಂತಹ ಕೆಲಸ ಅಲ್ಲ. ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ಇದು ಮನುಷ್ಯ ತಾನಾಗಿಯೇ ರೂಢಿಸ್ಕೊಂಡಿರುವಂತಹ ಕೌಶಲ್ಯನೂ ಹೌದು. ಹಾಗೇನೆ ಇದು ಇವತ್ತು ಜೈವಿಕವಾಗಿ, ಸಹಜವಾಗಿ, ಆನುವಂಶಿಕವಾಗಿ ಬರುವಂತಹ ಒಂದು ಸಾಮರ್ಥ್ಯ ಕೂಡ ಹೌದು. ಹಾಗಾಗಿ ಇದು ಗಿವನ್ ಅಲ್ಲ, ಗಾಡ್ ಗಿಫ್ಟ್ ಅಲ್ಲ, ದೈವಿಕ ಅಲ್ಲ, ದೈವ ಸೃಷ್ಟಿ ಅಲ್ಲ. ಮನುಷ್ಯ ನಿರ್ಮಿತ ಮತ್ತು ಮನುಷ್ಯ ನಿಯಂತ್ರಿತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇರುವ ಭಾಷೆಗಳೆಲ್ಲವೂ ವ್ಯಕ್ತಿ ಭಾಷೆಗಳೇ? ಚರ್ಚೆ ಮಾಡಿ. ನೋ, ಅಲ್ಲ. ಮೇಲ್ನೋಟಕ್ಕೆ ಇರೋ ಭಾಷೆಗಳೆಲ್ಲವೂ ವ್ಯಕ್ತಿ ಭಾಷೆಗಳೇ ಅಂತ ಅನ್ಸೋದುಂಟು. ಜಗತ್ತಲ್ಲಿ ಮಾತಾಡುವವರೆಲ್ಲರೂ ಮನುಷ್ಯರೇ, ಆದ್ರಿಂದ ವ್ಯಕ್ತಿಗಳೇ. ಆದ್ರಿಂದ ವ್ಯಕ್ತಿಗಳು ಒಬ್ಬೊಬ್ಬರು ಮಾತಾಡುವುದು ವಿಶಿಷ್ಟ ಮತ್ತು ವಿಭಿನ್ನ. ಆದ್ರಿಂದ ಜಗತ್ತಲ್ಲಿರುವ ಎಲ್ಲವೂ ವ್ಯಕ್ತಿ ಭಾಷೆಗಳೇ ಅಂತ ಅನಿಸುವುದುಂಟು. ಇದು ಕೇವಲ ಮಾತು, ಆಡು ಭಾಷೆ ಇದಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಲಿಪಿಗೂ ಕೂಡ, ಬರಹದ ಭಾಷೆಗೂ, ಗ್ರಂಥಸ್ಥ ಭಾಷೆಗೂ ಸಂಬಂಧಿಸಿದ್ದು ಕೂಡ. ಅಂದ್ರೆ ಒಬ್ಬೊಬ್ಬ ಲೇಖಕನು ತನ್ನದೇ ಆದಂತಹ ಒಂದು ಶೈಲಿಯನ್ನ ರೂಪಿಸಿರ್ತಾನೆ. ಆ ಮೂಲಕ ಭಾಷೆಗೆ ತನ್ನದೇ ಆದಂತಹ ಒಂದು ಶೈಲಿಯನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾನೆ. ಸೊ ಗ್ರಂಥಗಳಲ್ಲಿ ಕವಿಗಳು ಸೃಷ್ಟಿ ಮಾಡಿರುವ ಭಾಷೆ, ಕೆಲವೊಮ್ಮೆ ಭಾಷೆಗಳು, ಒಬ್ಬನೇ ಕವಿ ಹಲವು ಭಾಷೆಗಳನ್ನು ಸೃಷ್ಟಿ ಮಾಡಿರಬಹುದು, ಹಲವು ಶೈಲಿಗಳನ್ನು ಸೃಷ್ಟಿ ಮಾಡಿರಬಹುದು. ಈ ಭಾಷೆ ಅಥವಾ ಭಾಷೆಗಳು ಇದಾವಲ್ಲ, ಮೇಲ್ನೋಟಕ್ಕೆ ಅವು ವೈಯಕ್ತಿಕವಾದಂತಹ ಭಾಷೆಗಳು ಅಂತ ಅನಿಸುವುದುಂಟು. ಆದರೆ ಹಾಗಲ್ಲ. ಭಾಷೆಯ ಅರ್ಥಕೋಶ, ಭಾಷೆಯ ಭಾವಕೋಶ, ಭಾಷೆಯ ಬೇರೆ ಬೇರೆ ರೀತಿಯ ರಸಭಾವಗಳ ಒಂದು ಜಗತ್ತು ಇದೆಯಲ್ಲ, ಇದು ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಹೌದು, ಹಾಗೇನೆ ನಿರಂತರವಾಗಿ ಕ್ಯಾರಿ ಆಗ್ತಾ ಇರ್ತದೆ ಕೂಡ. ಪೀಳಿಗೆಯಿಂದ ಪೀಳಿಗೆಗೆ, ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ರವಾನೆ ಆಗ್ತಾ ಇರ್ತದೆ ಕೂಡ. ಸಣ್ಣ ಪುಟ್ಟ ಬದಲಾವಣೆಗಳು ಪರಿಚಿತವೇ ಅಲ್ಲ ಅಂತ ಅನ್ನಿಸುವಂತಹ ತೀವ್ರತಮವಾದ ಬದಲಾವಣೆಗಳು ಯಾವುದೇ ಕಾಲದಲ್ಲೂ ಕೂಡ ಭಾಷೆಯ ಬದಲಾವಣೆಯಲ್ಲಿ ಘಟಿಸುವುದಿಲ್ಲ. ಆದರೆ ಸಣ್ಣ ಪುಟ್ಟವಾದ ಬದಲಾವಣೆಗಳು ಘಟಿಸಬಹುದು. ಆ ಮಾತ್ರಕ್ಕೆ ಭಾಷೆ ಎನ್ನುವುದು ನಿರಂತರವಾಗಿ ಹೊಸದಾಗಿ ಹೊಸರೂಪವನ್ನು ತಾಳ್ತಾ ಇರುವುದಿಲ್ಲ. ಹಾಗೆ ಭಾಷೆಯೊಂದು ಹೊಸರೂಪವನ್ನು ತಾಳುವುದಕ್ಕೆ ಒಂದು ದೀರ್ಘ ಕಾಲ ಬೇಕಾಗುತ್ತೆ. ಆದರೆ ಪರಂಪರೆಯನ್ನು ಸಂಪೂರ್ಣವಾಗಿ ಮರೆತ ಒಂದು ಭಾಷೆ ಒಂದು ಶೂನ್ಯದ ಒಳಗಡೆ ಸೃಷ್ಟಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅದೊಂದು ಪಾರಂಪರಿಕವಾದಂತಹ ಹರಿವು, ಅದೊಂದು ಎವಲ್ಯೂಷನರಿ ಆದಂತಹ ಒಂದು ಪ್ರಕ್ರಿಯೆ. ಹೀಗಿರುವಾಗ ಭಾಷೆಗೆ ಒಂದು ಪರಂಪರೆ ಎನ್ನುವುದು ಇರ್ತದೆ. ಹಾಗೆಯೇ ಭಾಷೆಗೆ ಜನಾಂಗಿಕವಾದಂತಹ, ಲಿಂಗೀಯವಾದಂತಹ ಲಕ್ಷಣಗಳು ಇರ್ತವೆ. ಮಹಿಳೆಯರ ಅಭಿವ್ಯಕ್ತಿ ಕ್ರಮ, ಪುರುಷರ ಅಭಿವ್ಯಕ್ತಿ ಕ್ರಮ, ಮಕ್ಕಳ ಅಭಿವ್ಯಕ್ತಿ ಕ್ರಮ ಭಿನ್ನವಾಗಿರ್ತದೆ. ಹಾಗೆಯೇ ಒಂದೊಂದು ಪ್ರದೇಶಕ್ಕೂ ಭಿನ್ನವಾದಂತಹ ಭಾಷೆಯ ವರಸೆ, ಭಾಷೆಯ ಬಳಕೆಯ ಶೈಲಿಗಳು, ಕಾಕುಗಳು ಇರ್ತವೆ. ಸೊ ಪ್ರಾದೇಶಿಕವಾದಂತಹ ಲಕ್ಷಣ ಭಾಷೆಗೆ ಇರ್ತದೆ ಅನ್ನುವುದಾದರೆ, ಜನಾಂಗೀಯವಾದಂತಹ, ಲಿಂಗೀಯವಾದಂತಹ ವಯಸ್ಸಿನ ನೆಲೆಯ ಲಕ್ಷಣಗಳು ಭಾಷೆಗೆ ಇರ್ತದೆ ಅನ್ನುವುದಾದರೆ, ಪಾರಂಪರಿಕವಾದಂತಹ ಲಕ್ಷಣಗಳು ಭಾಷೆಗೆ ಇರ್ತದೆ ಅನ್ನುವುದಾದರೆ, ಲೋಕದಲ್ಲಿರುವುದು ಬರೀ ವ್ಯಕ್ತಿ ಭಾಷೆ ಮಾತ್ರವಾ? ಖಂಡಿತ ಅಲ್ಲ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಾಣಿಗಳ ಮತ್ತು ವಾದ್ಯಗಳ ದನಿಗೂ ಮನುಷ್ಯ ಭಾಷೆಯ ಧ್ವನಿ ವ್ಯವಸ್ಥೆಗೂ ಇರುವ ವ್ಯತ್ಯಾಸ ಏನು?
ಈ ಮನುಷ್ಯನ ಭಾಷಿಕ ಸಂಕೇತಗಳು ನಿರ್ದಿಷ್ಟವಾದಂತಹ ಉದ್ದೇಶದಿಂದ, ನಿರ್ದಿಷ್ಟವಾದಂತಹ ನಿಯಮಗಳ ಮೂಲಕ, ನಿರ್ದಿಷ್ಟವಾದಂತಹ ಅರ್ಥ ಸಂವಹನ ಅಥವಾ ಭಾವ ಸಂವಹನ ಅಥವಾ ಜ್ಞಾನ ಸಂವಹನ ಇದಕ್ಕಾಗಿ ಸೃಷ್ಟಿಯಾಗ್ತವೆ. ಈ ಮನುಷ್ಯ ಭಾಷಿಕ ಸಂಕೇತಗಳಿಗೆ ಒಂದು ನಿಯಮಗಳ ಮೊತ್ತ, ಒಂದು ನಿಯಮಗಳ ವ್ಯವಸ್ಥೆ ಅನ್ನುವುದು ಇರ್ತದೆ. ಆದರೆ ವಾದ್ಯ ಭಾಷೆಗೆ, ಪ್ರಾಣಿ ಭಾಷೆಗೆ ಹಾಗೆ ಈ ಮನುಷ್ಯ ಭಾಷೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಇರುವುದಿಲ್ಲ. ಹಾಗಾದ್ರೆ ಅಲ್ಲಿ ಭಾವನೆಗಳು ಅಭಿವ್ಯಕ್ತಿ ಆಗುವುದಿಲ್ವೇ? ಹೌದು, ಭಾವನೆಗಳು ಅಲ್ಲಿಯೂ ಅಭಿವ್ಯಕ್ತಿ ಆಗತ್ತೆ. ಈ ಸಂಗೀತದ ಧ್ವನಿಗಳಿಗೆ ಖಂಡಿತವಾಗಿಯೂ ಭಾವನೆಗಳನ್ನು ಹೊರಡಿಸುವ ಶಕ್ತಿ ಇರ್ತದೆ. ಪ್ರಾಣಿಗಳ ಧ್ವನಿಗೆ ಭಾವನೆಗಳನ್ನ, ಅರ್ಥಗಳನ್ನು ಹೊರಡಿಸುವಂತಹ ಶಕ್ತಿ ಇರ್ತದೆ. ಪ್ರಾಣಿಗಳ ಧ್ವನಿ ನಮಗೆ ಕೆಲವೊಮ್ಮೆ ಸಂಪೂರ್ಣವಾಗಿ ಅರ್ಥ ಆಗದೇ ಇರಬಹುದು. ಆದರೆ ಮಾನವ ಭಾಷಾ ಸಂಕೇತಗಳಿಗೆ ಬೇರೆ ಬೇರೆ ರೀತಿಯ ಅರ್ಥ ಸಾಧ್ಯತೆಗಳು ಇರ್ತವೆ. ಆಮೇಲೆ ಮನುಷ್ಯನ ಭಾಷಾ ಸಂಕೇತಗಳು ಇದ್ದಾವಲ್ಲ, ಅವುಗಳು ಲಿಪಿಯಾಗಿ, ಬರಹವಾಗಿ ರೂಪುಗೊಂಡಿದ್ದಾವೆ. ಆದರೆ ಪ್ರಾಣಿಗಳಿಗೆ ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲ, ಆ ರೀತಿಯ ಒಂದು ಸಾಧ್ಯತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಜ್ಞೆಗಳು ಎಂದರೆ ಏನು? ಸಂಜ್ಞೆಗಳು ಅಂದ್ರೆ ಏನು? ಭಾಷೆಯ ಒಳಗಡೆ ಅರ್ಥವನ್ನು ಸೂಚಿಸುವಂತಹ ಯಾವುದೇ ಬಗೆಯ ಒಂದು ಸೂಚಕ ಏನಿರುತ್ತಲ್ಲ, ಆ ಸೂಚಕಗಳನ್ನ ನಾವು ಸಂಜ್ಞೆಗಳು ಅಂತ ಕರಿತೀವಿ. ಭಾಷೆ ಒಳಗಡೆ ಅರ್ಥವನ್ನು ಸೂಚಕ ಸೂಚಿತ ಸಂಬಂಧದಿಂದ ಉಂಟಾಗುತ್ತದೆ ಅಂತ ಹೇಳುವುದುಂಟು. ಧ್ವನಿ ಅಥವಾ ಪದ ಅದು ಸೂಚಕ ಆದಾಗ ಅದರಿಂದ ಹುಟ್ಟುವ ಅರ್ಥ ಇದೆಯಲ್ಲ, ಅದು ಸೂಚಿತ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಸೂಚಕಗಳು ಏನಿದ್ದಾವೆ, ಅದು ಒಂದು ಧ್ವನಿ ಇರ್ಬೋದು, ಅದು ಒಂದು ಅಕ್ಷರ ಇರ್ಬೋದು, ಅದು ಒಂದು ಪದ ಇರ್ಬೋದು, ಶಬ್ದ ಇರ್ಬೋದು, ಅವುಗಳನ್ನು ನಾವು ಸಂಜ್ಞೆಗಳು ಅಂತ ಕರಿತೀವಿ. ಆಮೇಲೆ ಆಂಗಿಕವಾದಂತಹ ಸಂಜ್ಞೆಗಳನ್ನು ನಾವು ಸಂಜ್ಞೆ ಅಂತ ಕರಿತೀವಿ. ಸಂಜ್ಞಾ ಭಾಷೆ, ಸೈನ್ ಲ್ಯಾಂಗ್ವೇಜ್ ಅಂತಾನೆ ಹಲವು ಉಂಟು. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾವು ನಿಮಗೆ ಟೆಕ್ಸ್ಟಲ್ಲಿ ಇಟ್ಟಿರುವಂತಹ ಪ್ರಶ್ನೆಗಳಿಗೆ ಅಭ್ಯಾಸಕ್ಕಾಗಿ ಉತ್ತರಗಳನ್ನು ಕಂಡುಕೊಂಡ್ವಿ. ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ವಿವರ ಬೇಕು ಅಂತಂದರೆ ಆಫ್ಲೈನ್ನಲ್ಲಿ ಸಂಪರ್ಕ ಮಾಡಬಹುದು, ಅಥವಾ ಗ್ರೂಪ್ಗಳ ಮೂಲಕ, ಮೇಲ್ ಮೂಲಕ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು, ಧನ್ಯವಾದ.